ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಾ ಲೈಫ್ ಸ್ಟೈಲ್. ಬನ್ನಿ ಇವತ್ತು ಹಾಲು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಹಾಗೂ ಸಬ್ಬಕ್ಕಿ ಸೊಪ್ಪಿನ ಪಲ್ಯನೂ ಸಹ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಮೊದಲಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಚಿ ಅದನ್ನು ಒಂದು ಪಾತ್ರೆಗೆ ಈ ರೀತಿ ಸೊಪ್ಪು ಮುಳುಗೋಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಅಂದಾಜು 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೋಬೋದು. ಈಗ ಸೊಪ್ಪು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಬೇಕು ಸೊಪ್ಪು. ಈಗ ಈ ರೀತಿ ಬೆಂದ ನಂತರ ಸೊಪ್ಪನ್ನ ಬಸ್ಕೊಳ್ಳೋಣ. ನೀರು ಮತ್ತು ಸೊಪ್ಪನ್ನ ಬೇರೆ ಮಾಡ್ಕೊಳ್ಳೋದು. ಈಗ ಸೊಪ್ಪು ಸ್ವಲ್ಪ ಆರೋದಕ್ಕೆ ಬಿಡೋಣ. ಆನಂತರ ಪಲ್ಯಕ್ಕೆ ಹೇಗೆ ಮಾಡೋದು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಹಾಗೆ ತೋರಿಸ್ಕೊಡ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಬಾಣಂತಿರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಳ್ಳಿ. ಇದರಲ್ಲಿ 1 ಅಥವಾ 2 ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಹಾಗೂ ಈಗ ಇದಕ್ಕೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿಯಿಂದ ತುಂಬ ಪ್ರಯೋಜನ ಇದೆ. ಬಾಣಂತಿಯರ ಮೈನ ಬಿಸಿಯಾಗಿಡೋದಕ್ಕೆ ಹಾಗೂ ಎದೆ ಹಾಲನ್ನ ಹೆಚ್ಚು ಮಾಡೋದಕ್ಕೆ ಬೆಳ್ಳುಳ್ಳಿ ತುಂಬಾ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಆದಷ್ಟು ಬೆಳ್ಳುಳ್ಳಿನ ಉಪಯೋಗಿಸಿ ಎಲ್ಲ ಅಡುಗೆನಲ್ಲೂ ಬಾಣಂತಿರ್ಗೆ ಕೊಡೋ. ಹಾಗೂ ಪಾರ್ಟ್ 1ನಲ್ಲಿ ಗಾಣಿಗೆ ಸೊಪ್ಪು ಉಪಯೋಗಿಸ್ಕೊಂಡು ಹಾಲು ಸಾರು ಮಾಡೋದು ಹೇಗೆ ಬಾಣಂತಿರಿಗೆ ಅಂತ ತೋರಿಸಿದ್ದೀವಿ. ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಈಗ ಮುಂದೆ ಮಸಾಲೆಗೆ ನಾವು ಕೊಬ್ಬರಿನ ಉಪಯೋಗಿಸ್ಬೇಕಾಗತ್ತೆ, ಕಾಯಿನ ಉಪಯೋಗಿಸ್ಬಾರ್ದು. ಮಾಮೂಲಿ ಜನ ತಿನ್ನೋವಾಗ ನಾವು ಕಾಯಿ ಉಪಯೋಗಿಸ್ಬೋದು. ಹಾಗೂ ಮೆಣಸನ್ನ ಇನ್ನೊಂದು ಸ್ವಲ್ಪ ಖಾರಕ್ಕೆ ತಗೊಳ್ಳಿ. ಹಾಗೂ ಇದರಲ್ಲಿ ಸ್ವಲ್ಪ ಕಮ್ಮಿ ಮೆಣಸು ಹಾಕ್ಕೊಂಡ್ರೆ ನಡೆಯುತ್ತೆ. ಹಾಗೂ ಗಸಗಸೆ ಸೇರಿಸ್ಕೊಳ್ಳಿ 1 ಸ್ಪೂನಷ್ಟು. ಹಾಗೂ 1 ಸ್ಪೂನಷ್ಟು ಅಕ್ಕಿ ಯಾಕೆಂದರೆ ಸಾರು ಸ್ವಲ್ಪ ಗಟ್ಟಿ ಬರೋದಕ್ಕೋಸ್ಕರ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈಗ ಮಸಾಲೆ ಈ ರೀತಿ ನುಣ್ಣಗಾದ ನಂತರ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಾವೇನು ಸೊಪ್ಪು ಬಸ್ಕೊಂಡಿದ್ವಲ್ಲ ಅದೇ ನೀರಿಂದ ಮಿಕ್ಸಿ ಜಾರ್ನಲ್ಲಿರೋಂಥ ಮಸಾಲೆನೂ ಸಹ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ವಿಡಿಯೋ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಸ್ಕೊಂಡಿದ್ದಂಥ ನೀರನ್ನ ಸೇರಿಸ್ಕೊತಾ ಇದ್ದೀವಿ. ಈಗ ಇದು ಮಸಾಲೆ ಚೆನ್ನಾಗಿ ಕುದಿ ಬರಲಿ. ಅಷ್ಟರಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಆದಷ್ಟು ಎಣ್ಣೆ ಕಮ್ಮಿ ಬಳಸಿ ಬಾಣಂತಿರಿಗೆ. ಹಾಗೂ ಈಗ ಸೊಪ್ಪು ಚೆನ್ನಾಗಿ ಆರಿರುತ್ತಲ್ಲ, ಅದರಿಂದನೂ ಸಹ ನೀರನ್ನ ಚೆನ್ನಾಗಿ ಹಿಂಡಿ ತೆಗಿಬೇಕಾಗತ್ತೆ. ಆದಷ್ಟು ನೀರು ಇಲ್ದಿರಂಗೆ ಸೊಪ್ಪನ್ನ ಚೆನ್ನಾಗಿ ಹಿಂಡಿ. ಈಗ ನಾವು ಎಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಖಾರಕ್ಕೆ 1 ಅಥವಾ 2 ಒಣಮೆಣಸಿನ್ಕಾಯಿ, ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಲಿ. ಬೆಳ್ಳುಳ್ಳಿ ಸೊಪ್ಪಿಗೆ ತುಂಬ ಒಂದೊಳ್ಳೆ ಟೇಸ್ಟ್ ಬರುತ್ತೆ. 1 ಈರುಳ್ಳಿ, 1 ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಇಲ್ಲಿ. ಈಗ ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರಿರಿ, ಒಳ್ಳೆ ಟೇಸ್ಟ್ ಬರುತ್ತೆ. ಅಷ್ಟರಲ್ಲಿ ಸ್ವಲ್ಪ ಕುದಿ ಬಂದಿರುತ್ತೆ ಮಸಾಲೆ. ಅದರಿಂದ ಒಂದು ಅರ್ಧ ಸೌಟಷ್ಟು ಮಸಾಲೆನ ತಗೊಂಡು ನೋಡಿ ಈ ರೀತಿ ಈರುಳ್ಳಿ ಮೇಲೆ ಹಾಕ್ಕೊಳ್ಳಿ. ಅದರಿಂದ ಸಿಡಿಯೋದಿಲ್ಲ. ಮತ್ತು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಇದರಿಂದ ತುಂಬಾ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ. ಈಗ ನಾವೇನು ಸೊಪ್ಪನ್ನ ಹಿಂಡಿ ಇದ್ವಲ್ಲ, ನೀರೆಲ್ಲ ತೆಗೆದು ನೀಟಾಗಿ ಈಗ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ರೆಡಿ ಬೆಂದಿರುತ್ತೆ, ಬಟ್ ಏನಂದರೆ ಅದು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಇದು ಸೂಪರ್ ನ್ಯಾಚುರಲ್ ಫುಡ್. ನೋಡಿ, ಈ ರೀತಿ ಮಸಾಲೆ ಕುದಿ ಬಂದಿರುತ್ತೆ. ಈಗ ಈ ರೀತಿ ಕುದಿ ಬಂದಿರೋದು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡು ಹಾಲನ್ನ ಸೇರಿಸ್ಕೊಳ್ಳಿ. ನಮಗೆ ಒಂದು ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನೀರು ಅಷ್ಟೇ, ಸೊಪ್ಪಿನ ನೀರು ಹಾಗೂ ಹಾಲು ಅಷ್ಟೇ. ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮ್ ಮಾಡಿ ಹಾಲನ್ನ ಸೇರಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಸೇರಿಸ್ಕೋಬೇಡಿ. ಈಗ ಈ ಸಾರು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಿದ ನಂತರ ರೆಡಿ ಟು ಸರ್ವ್. ಮುದ್ದೆ, ಪಲ್ಯ, ಸಾರು ಬಾಣಂತಿರಿಗೆ ಈ ಅಡುಗೆ ಕೊಟ್ಬಿಟ್ರೆ ನಿಜವಾಗ್ಲೂ ಹೊಟ್ಟೆ ತುಂಬ ತಿಂತಾರೆ. ಮತ್ತು ಮಗುಗೂ ಅಷ್ಟೇ ಒಂದೊಳ್ಳೆ ರೀತಿ ಹಾಲಾಗುತ್ತೆ. ಒಂದು ಪೌಷ್ಟಿಕಾಂಶನೂ ಸಹ ಸಿಗುತ್ತೆ ಮಕ್ಕಳಿಗೆ ಹಾಲಿಂದ. ಹಾಗಾಗಿ ಇದನ್ನು ಬಾಣಂತಿರಿಗೆ ಕೊಡೋದು ತುಂಬ ತುಂಬ ಒಳ್ಳೆಯದು. ಇನ್ನು ಹೆಚ್ಚೆಚ್ಚು ವೀಡಿಯೋಸ್ ಇದ್ರ ಬಗ್ಗೆ ನಾವು ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ಸ್ ಎಲ್ಲ ಇರುತ್ತೆ, ಹೋಗಿ ಚೆಕ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನನಗೆ ಮುದ್ದೆ ಊಟದ ಟೈಮ್ ಆಯಿತು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.